ನಮಸ್ತೆ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಆಫ್ಟರ್ ವೆರಿ ಲಾಂಗ್ ಟೈಮ್ ವಿ ಆರ್ ಮೀಟಿಂಗ್ ಹಿಯರ್. This time I'm working on I'm doing the lesson from 10th standard ನುಡಿ ಕನ್ನಡ ಟೆಕ್ಸ್ಟ್ ಬುಕ್. 10ನೇ ತರಗತಿಯ ನುಡಿ ಕನ್ನಡ ಟೆಕ್ಸ್ಟ್ ಬುಕ್ಕಿಂದ ನಾವು ಪಾಠವನ್ನು ಮಾಡ್ತಾ ಇದ್ದೀವಿ. ಸೊ ನಾವು ಮೊದಲನೆಯ ಪಾಠವನ್ನು ಮಾಡ್ತಾ ಇದ್ದೀವಿ. ವಿ ಆರ್ ಗೋಯಿಂಗ್ ಟು ಡು ದ ಫಸ್ಟ್ ಲೆಸನ್ ವಿಚ್ ಇಸ್ ಲಾಕಪ್ಪಿನಲ್ಲಿ ಒಂದು ರಾತ್ರಿ. ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಲೆಸನ್, ಐ ರಿಕ್ವೆಸ್ಟ್ ಯು ಆಲ್ ಟು ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ಪೆನ್ಸಿಲ್, eraser, keep it handy with you so that whenever I say something you can mark it in your textbook. So let's start with the lesson ಲಾಕಪ್ಪಿನಲ್ಲಿ ಒಂದು ರಾತ್ರಿ, which is written by ಇದರ ಲೇಖಕ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. It's very important to know the name of the author before you start with any of the lesson. This is what I tell in my all the classes. So let's start. So ಇದಕ್ಕಿಂತ ಮುಂಚೆ ಲೆಸನ್ ಅಲ್ಲಿ you have a box, right? So which is like an entrance. So before entering into the lesson, what we need to know? So let's look into that first. ದೇಶ ಸುತ್ತು ಅಂದರೆ ಟ್ರಾವೆಲ್ ಅರೌಂಡ್. ದೇಶ ಇಸ್ ಅ ಕಂಟ್ರಿ, ಸುತ್ತೋದು ಅಂದರೆ ಟು ಟ್ರಾವೆಲ್ ಅರೌಂಡ್. ಕೋಶ ಓದು, ಕೋಶ ಇಸ್ ಅ ಬುಕ್. ಸೊ ರೀಡ್ ಅ ಬುಕ್. ಈದರ್ ಯು ಹ್ಯಾವ್ ಟು ಟ್ರಾವೆಲ್ ಅರೌಂಡ್ ಆರ್ ಯು ನೀಡ್ ಟು ರೀಡ್ ದ ಬುಕ್ಸ್ ಟು ಗೇನ್ ದ ನಾಲೆಜ್. ಸೊ ಪವರ್ಫುಲ್ ಲೈನ್ಸ್, ರೈಟ್? ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ. ಸೊ ದಿಸ್ ವಾಟ್ ಅವರ್ ಆನ್ಸೆಸ್ಟರ್ಸ್ ದೇ ಹ್ಯಾವ್ ಟೋಲ್ಡ್ ಟು ಅಸ್. ಲೋಕದ ವಿಸ್ಮಯಗಳನ್ನು, ಲೋಕ ಇಸ್ ದ ವರ್ಲ್ಡ್ ಆರ್ ಅ ಯೂನಿವರ್ಸ್, ವಿಸ್ಮಯ ದ ಮಿರಾಕಲ್. ತಿರುಗಾಟದ ಮೂಲಕ, ಬೈ ಟ್ರಾವೆಲಿಂಗ್, ಕಾಣ ಬಯಸುವ, ದ ಒನ್ ಹೂ ಲವ್ಸ್ ಟು ಲುಕ್ ಇನ್ ಟು ದಟ್, ಎಲ್ಲರಿಗೂ, ಫಾರ್ ಎವ್ರಿ ಒನ್ ಆಫ್ ದೆಮ್ ಪ್ರವಾಸ ಇಷ್ಟವಾಗುತ್ತದೆ. ದೇ ಲವ್ ಟು ಟ್ರಾವೆಲ್. ಸೊ ಮೋಸ್ಟ್ ಆಫ್ ದೆಮ್ ದೇ ಲವ್ ಟು ಟ್ರಾವೆಲ್ ಬಿಕಾಸ್ ಥ್ರೂ ಟ್ರಾವೆಲ್ ದೇ ಲರ್ನ್ ಲಾಟ್, ದೇ ಗೇನ್ ಅ ಲಾಟ್. ಸೊ ವಿಚ್ ಈಸ್ ದಟ್ ಒನ್ ಪ್ಲೇಸ್ ಯು ಹ್ಯಾವ್ ಟ್ರಾವೆಲ್ಡ್ which has helped you to know a different learnings. Do let me know in the comment section which is at one place and what did you learn from that place. Maybe it is about the food, it is about the dress, it is about the culture, it is about the dance, song, the way they live, about the pet, about anything that you might have learned from any of the place. Do let me know in the comment section. Let me see what you have learned in different places. ಪ್ರವಾಸದಿಂದ ದೇಶ ವಿದೇಶಗಳ, ಪ್ರವಾಸ ಅಂದರೆ ಟ್ರಾವೆಲ್, ಓಕೆ, ದ ಟ್ರಿಪ್. ದೇಶ ಆಸ್ ಅ ಕಂಟ್ರಿ, ವಿದೇಶ ಆಸ್ ಅ ಫಾರಿನ್ ಕಂಟ್ರಿ. ನಂಬಿಕೆ, ದ ಟ್ರಸ್ಟ್. ಆಚಾರ, ದ ಕಲ್ಚರ್. ವಿಚಾರ, ದ ಥಾಟ್ಸ್. ಭಾಷೆ, ಲ್ಯಾಂಗ್ವೇಜ್. ಊಟ, ಫುಡ್. ಉಡುಗೆ, ಡ್ರೆಸ್. ಪರಿಚಯವಾಗುತ್ತದೆ. ವಿ ಗೆಟ್ ಇಂಟ್ರೊಡ್ಯೂಸ್ಡ್ ಫಾರ್ ಆಲ್ ದೀಸ್ ಥಿಂಗ್ಸ್. ಬೇರೆ ಬೇರೆ ಜನರ ಸ್ವಭಾವ. ಸೊ ಡಿಫ್ರೆಂಟ್ ಪೀಪಲ್ ಬಿಹೇವಿಯರ್. ಸ್ವಭಾವ ಇಸ್ ಅ ಬಿಹೇವಿಯರ್, ಅರ್ಥವಾಗುತ್ತದೆ. ವಿಲ್ ಗೆಟ್ ಟು ನೋ ದ ಬಿಹೇವಿಯರ್ ಆಫ್ ಅ ಡಿಫ್ರೆಂಟ್ ಪೀಪಲ್. ಪ್ರವಾಸಗಳನ್ನು ಕೈಗೊಂಡು ನಮ್ಮ ಅನುಭವ ಇಸ್ ಎಕ್ಸ್ಪೀರಿಯನ್ಸ್. ಜ್ಞಾನ ಇಸ್ ಅ ನಾಲೆಜ್, ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬಹುದು. ಸೊ ಬೈ ಟ್ರಾವೆಲಿಂಗ್ ವಿ ಕ್ಯಾನ್ ಗೇನ್ ಅವರ್ ನಾಲೆಜ್, ವಿ ಕ್ಯಾನ್ ಗೇನ್ ದ ಎಕ್ಸ್ಪೀರಿಯನ್ಸ್. ನಾವು ಕೈಗೊಂಡ ಪ್ರವಾಸದ ಅನುಭವಗಳನ್ನು ಹಂಚಿಕೊಳ್ಳಬಹುದು. ಸೊ ವಾಟ್ ಎವರ್ ವಿ ಟ್ರಾವೆಲ್, ರೈಟ್, ಯು ವಿಲ್ ಕಮ್ ಅಂಡ್ ಯು ವಿಲ್ ಟೆಲ್ ಟು ಯುವರ್ ಫ್ರೆಂಡ್ಸ್ or you tell to any of your people that you are connected to, alva. So maybe your grandpa, grandma, akka, anna, whoever it is. So you will spread the knowledge, which is very very important. So it's not just you will travel and you will come back. It's not like that. Every time from the travel you need to learn the things. ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ, ಆಧುನಿಕ ಇಸ್ ದ ಮಾಡರ್ನ್ ಕನ್ನಡ ಲಿಟ್ರೇಚರ್, ಸಾಹಿತ್ಯ ಇಸ್ ಅ ಲಿಟ್ರೇಚರ್. ಪ್ರವಾಸ ಕಥನಗಳಿಗೆ, ದ ಟ್ರಾವೆಲ್ ಸ್ಟೋರೀಸ್. ಪ್ರವಾಸ ಕಥನ ಅಂದರೆ ಟ್ರಾವೆಲ್ ಸ್ಟೋರೀಸ್. ಐ ವುಡ್ ಲವ್ ಟು ಹಿಯರ್ ಯೋರ್ ಪ್ರವಾಸ ಕಥನ. ಯು ಕ್ಯಾನ್ ರೈಟ್ ಇಟ್ ಆ್ಯಂಡ್ ಸೆಂಡ್ ಇಟ್ ಟು yashasvikannadavani@gmail.com or you can write it in the comment section itself. Let me see what kind of a travel story that you have and that I'm so eager to know about your travel. ವಿಶೇಷ ಸ್ಥಾನವಿದೆ. ಇಟ್ಸ್ ಅ ವೆರಿ ಸ್ಪೆಷಲ್ ಪ್ಲೇಸ್ ದೇ ಹ್ಯಾವ್. ವಿಶೇಷ ಇಸ್ ಅ ಸ್ಪೆಷಲ್, ಸ್ಥಾನ ಇಸ್ ಅ ಪ್ಲೇಸ್ ಇದೆ. ಪ್ರವಾಸ ಕಥನಕಾರರಲ್ಲಿ ಅಮಂಗ್ ಆಲ್ ದ ಟ್ರಾವೆಲ್ ರೈಟರ್ಸ್, ಶಿವರಾಮ ಕಾರಂತ, ಪ್ಲೀಸ್ ಮೇಕ್ ಅ ನೋಟ್ ಆಫ್ ದೀಸ್ ಆಥರ್. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ವಿ.ಕೃ. ಗೋಕಾಕ್, G.S. ಶಿವರುದ್ರಪ್ಪ, ನೇಮಿ ಚಂದ್ರ ಮುಂತಾದವರು ಪ್ರಮುಖರು. ದ ಮೋಸ್ಟ್ ಪಾಪ್ಯುಲರ್ ಅಂಡ್ ದ ಫೇಮಸ್ ಪರ್ಸನ್ ಇನ್ ಅ ಟ್ರಾವೆಲ್ ರೈಟರ್ಸ್ ಆರ್ ದೀಸ್ ಪೀಪಲ್. ಮೇಕ್ ಅ ನೋಟ್. ಅಮೇರಿಕಾ ದೇಶಕ್ಕೆ ಹೋಗಿ ಬಂದ ಅನುಭವಗಳನ್ನು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ತಮ್ಮ ಅಮೇರಿಕಾದಲ್ಲಿ ಗೋರೂರು ಕೃತಿಯಲ್ಲಿ ಬರೆದಿದ್ದಾರೆ. ಸೊ ಒನ್ಸ್ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, ದ ಆಥರ್ ಆಫ್ ದಿಸ್ ಲೆಸನ್, ಹ್ಯಾಡ್ ವಿಸಿಟೆಡ್ ಅಮೇರಿಕಾ. ಸೊ ಅಲ್ಲಿಂದ ಬಂದು ಹಿ ಹ್ಯಾಡ್ ರಿಟನ್ ಅ ಬುಕ್ ವಿಚ್ ಇಸ್ ಕಾಲ್ಡ್ ಅಮೇರಿಕಾದಲ್ಲಿ ಗೋರೂರು ಇನ್ ಅಮೇರಿಕಾ. ಪ್ರಸ್ತುತ ಪಾಠದಲ್ಲಿ, ಇನ್ ದ ಕರೆಂಟ್ ಲೆಸನ್,
ಅಮೇರಿಕಾದ ಮಿನಿಪೋಲಿಸ್ ನಗರದಲ್ಲಿ, ಅಮೇರಿಕಾದಲ್ಲಿ ದೆರ್ ಇಸ್ ಅ ಸಿಟಿ ಕಾಲ್ಡ್ ಮಿನಿಪೋಲಿಸ್, ತಮಗಾದ ಅನುಭವವನ್ನು, ಸೊ ದ ಎಕ್ಸ್ಪೀರಿಯನ್ಸ್ ದಟ್ ಹಿ ವೆಂಟ್ ಥ್ರೂ, ವಿನೋದದ ದಾಟಿಯಲ್ಲಿ ಇನ್ ಅ ವೆರಿ ಅಟ್ರಾಕ್ಟಿವ್ ವೇನಲ್ಲಿ ಹಂಚಿಕೊಂಡಿದ್ದಾರೆ. ಸೊ ಹಿ ಹ್ಯಾಸ್ shared here for us. So this is a glimpse about this one. So before starting with this, let us see about the author. Okay na? So author ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. Who is this ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅಂತ? Okay, ಗೋರೂರು ರಾಮಸ್ವಾಮಿ ಅಯ್ಯಂಗಾರ್, please go through the section where you will find the ಕವಿ, ದ ಪೇಜ್ ನಂಬರ್ 3. 1904 1904 ಲರ್ನ್ ಟು ರೀಡ್ ದ ನಂಬರ್ಸ್ ಇನ್ ಕನ್ನಡ ಮಕ್ಕಳ. 1900 4ರಲ್ಲಿ 04 ಜುಲೈ 4ರಂದು, ಜುಲೈ 4th, ಹಾಸನ ಜಿಲ್ಲೆಯ ಗೋರೂರಿನಲ್ಲಿ, ಹಿ ವಾಸ್ ಬಾರ್ನ್ ಇನ್ ಹಾಸನ ಡಿಸ್ಟ್ರಿಕ್ಟ್ ಅಲ್ಲಿ, ಗೋರೂರಲ್ಲಿ ಜನಿಸಿದರು. ಅಂಡರ್ಲೈನ್. ಸೊ ಇಟ್ಸ್ ವೆರಿ ಸಿಂಪಲ್ ಟು ನೋ ರಿಮೆಂಬರ್ ಹಿಸ್ ಬರ್ತ್ ಪ್ಲೇಸ್, ಇಟ್ಸ್ ದೇರ್ ಇನ್ ಹಿಸ್ ನೇಮ್ ಇಟ್ ಸೆಲ್ಫ್. ಓಕೆ, ಗಾಂಧೀಜಿಯವರಿಂದ ಪ್ರಭಾವಿತರಾಗಿ, ಹಿ ವಾಸ್ ವೆರಿ ಮಚ್ ಇನ್ಫ್ಲೂಯೆನ್ಸ್ಡ್ ಬೈ ಗಾಂಧೀಜಿ. ಪ್ರಭಾವಿತ ಇಸ್ ಇನ್ಫ್ಲೂಯೆನ್ಸ್. ವಿದ್ಯಾಭ್ಯಾಸಕ್ಕೆ, ಸೊ ಫಾರ್ ದ ಎಜುಕೇಶನ್, ವಿದಾಯ ಹೇಳಿ, ಹಿ ಕ್ವಿಟ್ ಹಿಸ್ ಎಜುಕೇಶನ್. ಸ್ವಾತಂತ್ರ್ಯ ಚಳುವಳಿಯಲ್ಲಿ, ಹಿ ವಾಸ್ engaged in, participated in all kind of a freedom activities ನಲ್ಲಿ. ಜೈಲು ವಾಸ ಅನುಭವಿಸಿದರು. ಈವನ್ ವೆಂಟ್ ಟು ದ ಜೈಲ್ಗೆ ಹೋಗ್ತಾರೆ. ಶ್ರೀಯುತರು ಅಂದರೆ ವಿತ್ ವೆರಿ ರೆಸ್ಪೆಕ್ಟ್ಫುಲಿ ವಿ ಟೆಲ್ ಸರ್, ಡಿಯರ್ ಸರ್, ರೆಸ್ಪೆಕ್ಟೆಡ್ ಸರ್ ಅಂತ. 60ಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ರಚಿಸಿದ್ದಾರೆ. ಸೊ ಹಿ ಹ್ಯಾಸ್ ರಿಟನ್ ಮೋರ್ ದೆನ್ 60 ಬುಕ್ಸ್. ನಮ್ಮ ಊರಿನ ರಸಿಕರು, ದೀಸ್ ಆರ್ ದ ನೇಮ್ಸ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಗರುಡಗಂಬದ ದಾಸಯ್ಯ, ಹೇಮಾವತಿ, ಮೆರವಣಿಗೆ, ಅಮೇರಿಕಾದಲ್ಲಿ ಗೋರೂರು, ಭೂತಯ್ಯನ ಮಗ ಅಯ್ಯು, ಹಳ್ಳಿಯ ಹಾಡು, ಇವು ಪ್ರಮುಖ. ಸೊ ದೀಸ್ ಆರ್ ದ ನೋಟಬಲ್ ಒನ್ಸ್. ಇವರಿಗೆ 1969ರಲ್ಲಿ 1969 ಟ್ರೈ ಟು ಟೆಲ್ ಇನ್ ಕನ್ನಡ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ದೀಸ್ ಆರ್ ದ ಅವಾರ್ಡ್ಸ್. 1974ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿ. 1980ರಲ್ಲಿ ಅಮೇರಿಕಾದಲ್ಲಿ ಗೋರೂರು ಪ್ರವಾಸ ಸಾಹಿತ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ. ಸೊ ದೀಸ್ ಆರ್ ದ ನೋಟಬಲ್ ಅವಾರ್ಡ್ಸ್. ಗೋರೂರರು 1982ರಲ್ಲಿ 1982ನಲ್ಲಿ ಶಿರಸಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಸೊ ಎವ್ರಿ ಇಯರ್ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ, ಕನ್ನಡ ಲಿಟ್ರೇಚರ್ದು, ದೇ ಡು ಸೆಲಿಬ್ರೇಟ್ function. So every year there will be one person, they will become a president. So in 1982 ನಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ was the one of the president. ಶ್ರೀಯುತರು 28ನೇ ಸೆಪ್ಟೆಂಬರ್ 1991ರಂದು ನಿಧನರಾದರು. ಸೊ ದಿಸ್ ಇಸ್ ದ ಡೇ ದಟ್ ಹಿ ಪಾಸ್ಡ್. ಲಾಕಪ್ಪಿನಲ್ಲಿ ಒಂದು ರಾತ್ರಿ ಗದ್ಯ ಭಾಗವನ್ನು, ದ ಕರೆಂಟ್ ಸ್ಟೋರಿಯನ್ನು ಅಮೇರಿಕಾದಲ್ಲಿ ಗೋರೂರು ಎಂಬ ಪ್ರವಾಸ ಕಥನದಿಂದ ಆಯ್ದುಕೊಳ್ಳಲಾಗಿದೆ. ರಿಮೆಂಬರ್ ದಿಸ್ ವಿ ವಿಲ್ ಬಿ ಯೂಸಿಂಗ್ ಇನ್ ಅ ಸಂದರ್ಭ ಸಹಿತ ವಿವರಿಸಿ. ಸೊ ಯಾವುದರಿಂದ? ಅಮೇರಿಕಾದಲ್ಲಿ ಗೋರೂರು. ಸೊ ದಿಸ್ ಇಸ್ ಅ ಕಲೆಕ್ಷನ್ ಆಫ್ ಅ ಬುಕ್. ಸೊ ಫ್ರಮ್ ದಿಸ್ ಬುಕ್ ವಿ ಹ್ಯಾವ್ ಟೇಕನ್ ದಿಸ್ ಒನ್ ಆಫ್ ದ ಲೆಸನ್. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ದ ಲೆಸನ್. ನಾನು ಮಿನಿಪೋಲಿಸ್ ನಗರಕ್ಕೆ ಒಬ್ಬ ಮಿತ್ರರನ್ನು ನೋಡಲು ಹೋಗಿದ್ದಾಗ ನಾನು, ಸೊ ಹಿಯರ್ ಆಥರ್ ಇಸ್ ದ ಒನ್ ಹೂ ಇಸ್ ಟೆಲಿಂಗ್ ದ ಸ್ಟೋರಿ ಟು ಅಸ್. ಸೊ ರಿಮೆಂಬರ್, ದ ಆಥರ್ ಇಸ್ ಟೆಲಿಂಗ್ ದ ಸ್ಟೋರಿ. ಓಕೆನಾ? ನೆರೇಟಿಂಗ್ ದ ಸ್ಟೋರಿ. ನಾನು, ದ ಆಥರ್, ಮಿನಿಪೋಲಿಸ್ ನಗರಕ್ಕೆ, ಸೊ ಹಿ ವೆಂಟ್ ಟು ಮಿನಿಪೋಲಿಸ್ ಸಿಟಿ, ಒಬ್ಬ ಮಿತ್ರರನ್ನು, ಸೊ ಹಿ ವಾಂಟೆಡ್ ಟು ಮೀಟ್ ಅ ಫ್ರೆಂಡ್, ಮಿತ್ರ ಇಸ್ ಅ ಫ್ರೆಂಡ್, ನೋಡಲು ಹೋಗಿದ್ದಾಗ, ವೆನ್ ಐ ವೆಂಟ್ ಟು ಸಿ ಮೈ ಫ್ರೆಂಡ್, ಒಂದು ರಾತ್ರಿ, ಒನ್ ನೈಟ್, ಅಮೇರಿಕಾದ ಲಾಕಪ್ಪಿನಲ್ಲಿರಬೇಕಾಯಿತು. ಐ ಹ್ಯಾಡ್ ಟು ಸ್ಟೇ ಇನ್ ಅಮೇರಿಕಾದಲ್ಲಿ ಲಾಕಪ್ಪಲ್ಲಿ. ಸೊ ಇನ್ ಪೊಲೀಸ್ ಸ್ಟೇಷನಲ್ಲಿ ಐ ಹ್ಯಾಡ್ ಟು ಸ್ಟೇ. ಹೌ ಡು ಯು ಸ್ಪ್ಲಿಟ್ ದ ವರ್ಡ್ ಲಾಕಪ್ಪಿನಲ್ಲಿರಬೇಕಾಯಿತು? ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಲಾಕಪ್ಪಿನಲ್ಲಿ ಆ್ಯಂಡ್ ಆಲ್ಸೋ ಡೂ ಲೆಟ್ ಮಿ ನೋ ವಿಚ್ ಇಸ್ ದ ಸಂಧಿ. ನಾನು ನೋಡಲು ಹೋದವರು ಇರಲಿಲ್ಲ. ಸೊ ವೆನ್ ಐ ವೆಂಟ್ ಟು ಸಿ ಮೈ ಫ್ರೆಂಡ್, ಹಿ ವಾಸ್ ನಾಟ್ ದರ್. ಅವರ ಪರಿಚಿತರೊಬ್ಬರು, ಸೊ ಹಿ ಇಸ್ the known person for him. ಪರಿಚಿತರು ಅಂದರೆ the one who is known. ಸಿಕ್ಕಿ, ಸೊ ದೇ ಮೆಟ್ ಮೀ, ನನ್ನನ್ನು ಮೋಟಾರಿನಲ್ಲಿ, ಮೋಟಾರು ಅಂದರೆ ಕಾರ್ ಅಂತ ಇರ್ಬೋದು ಆರ್ ಬೈಕ್ ಅಂತ, ಕೂರಿಸಿಕೊಂಡು ತಮ್ಮ ಕೆಲಸದ ಮೇಲೆ ಹೊರಟಾಗ, ನಾನು ದಾರಿಯಲ್ಲಿ ಒಂದೆಡೆ ಕಾರಿನಿಂದ ಇಳಿದು ಅವರು ಅದೇ ದಾರಿಯಲ್ಲಿ ಹಿಂದಿರುಗುವಾಗ ರಾತ್ರಿ 2 ಗಂಟೆಗೆ ನನ್ನನ್ನು ಕರೆದುಕೊಂಡು ಹೋಗಬೇಕೆಂದು ಹೇಳಿದ್ದೆ. ಲಿಟಲ್ ಬಿಗರ್ ಒನ್, ಲೆಟ್ ಸಿ. ಓಕೆನಾ? ಅವರು ನನ್ನನ್ನು ಮೋಟಾರಿನಲ್ಲಿ ಕೂರಿಸಿಕೊಂಡು, ದೇ ಮೇಡ್ ಮೀ ಟು ಸಿಟ್ ಇನ್ ದೇರ್ ಕಾರ್. ಅವರ ಕೆಲಸಕ್ಕೆ ಹೊರಟಾಗ, ದೇ ವೆಂಟ್ ಟು ಹಿಸ್ ವರ್ಕ್. ನಾನು ದಾರಿಯಲ್ಲಿ, ಇನ್ ದ ಮಿಡ್ ವೇ ಆಫ್ ದ ಪಾತ್,
ಒಂದೆಡೆ ಕಾರಿನಿಂದ ಇಳಿದು ಐ ಗಾಟ್ ಡೌನ್ ಫ್ರಮ್ ದ ಕಾರ್. ದೆನ್ ಐ ಟೋಲ್ಡ್ ಹಿಮ್ ವೆನ್ ಯು ಕಮ್ ಬ್ಯಾಕ್, ಹಿಂದಿರುಗುವಾಗ 2 ಗಂಟೆಗೆ at 2 o'clock ಪ್ಲೀಸ್ ಪಿಕ್ ಮೀ ಅಪ್ ಅಂತ ಹೇಳಿದೆ. ದೀಪ ಹೊತ್ತಿದ ಮೇಲೆ ನಾನು ನಗರದಲ್ಲಿ ಅಲ್ಲಲ್ಲಿ ಸುತ್ತುತ್ತಾ ನನಗೆ ಅರಿವಿಲ್ಲದಂತೆ, ಸೊ ದೀಪ ಹೊತ್ತಿದ ಮೇಲೆ ಈವ್ನಿಂಗ್ ಟೈಮ್ ಆಗಿದೆ, ಸೊ ಹಿ ಟೋಲ್ಡ್ ಟು ರಾತ್ರಿ 2 ಗಂಟೆಗೆ ಟು ಪಿಕ್ ಹಿಮ್ ಅಪ್ ಅಟ್ ನೈಟ್ 2 o'clock. ಓಕೆ, ಸೊ ದೀಪ ಹೊತ್ತಿದ ಮೇಲೆ ಈವ್ನಿಂಗ್ ಆಯಿತು, ಅಂದರೆ ದ ಲೈಟ್ ವಾಸ್ ಆನ್. ಸೊ ಲೈಟ್ ಯಾವಾಗ ಯೂಶಲಿ ಆನ್ ಮಾಡ್ತೀವಿ, ವಿ ವಿಲ್ ಆನ್ ಇಟ್ ಡ್ಯೂರಿಂಗ್ ದ ಈವ್ನಿಂಗ್ ಟೈಮ್ ಅಲ್ವಾ. ದೀಪ ಹೊತ್ತಿದ ಮೇಲೆ ನಾನು ನಗರದಲ್ಲಿ ಇನ್ ದಟ್ ಸಿಟಿ ಅಲ್ಲಲ್ಲಿ ಸುತ್ತುತ್ತಾ, ಹಿಯರ್ ಅಂಡ್ ದೇರ್ ಐ ವಾಸ್ ರೋಮಿಂಗ್, ನನಗೆ ಅರಿವಿಲ್ಲದಂತೆ ವಿದೌಟ್ ನೋಯಿಂಗ್ ಮೈ ಸೆಲ್ಫ್, ಬಣ್ಣದ ಬಲ್ಬುಗಳು, ಸೊ ಕಲರ್ಫುಲ್ ಬಲ್ಬ್, ಕಮಾನುಗಳು, ಕೈಂಡ್ ಆಫ್ ಆರ್ಚ್, ಕಿಟಕಿಗಳು, ವಿಂಡೋ, ದೀಪರಾಶಿ, a lot of lights, ಕಿಟಕಿಗಳ ದೀಪಾಲಂಕಾರ, ಸೊ ದ ಡೆಕೋರೇಷನ್ ಆಫ್ ಲೈಟ್ಸ್ ಆನ್ ದ ವಿಂಡೋಸ್, ಇವುಗಳೆಲ್ಲವನ್ನು, ಸೊ ಆಲ್ ದೀಸ್, ಇವುಗಳನ್ನೆಲ್ಲ, ಹೌ ಡು ಯು ಸ್ಪ್ಲಿಟ್ ದಿಸ್ ವರ್ಡ್, ಡೂ ಲೆಟ್ ಮಿ ನೋ ಆರ್ ಅಂಡರ್ಲೈನ್ ದಿಸ್ ಆಲ್ ದ ವರ್ಡ್ ವೇರ್ ಎವರ್ ಐ ಆಮ್ ಟೆಲಿಂಗ್ ಯು ಟು ಸ್ಪ್ಲಿಟ್, ಅಂಡರ್ಲೈನ್ ಮಾಡಿ ಆ್ಯಂಡ್ ರೈಟ್ ಇಟ್ ಇನ್ ಅ ನೋಟ್ಬುಕ್ ಆ್ಯಂಡ್ ಡೂ ಸೆಂಡ್ ಇಟ್ ಟು ಮಿ ಲೇಟರ್. ಓಕೆ, ಇವುಗಳನ್ನೆಲ್ಲ ನೋಡುತ್ತಾ, ವಾಚಿಂಗ್ ದಟ್, ಮಿತ್ರರು ಬಂದು ನನ್ನನ್ನು ಕರೆದುಕೊಂಡು ಹೋಗಲು, ಸೊ ದ ಫ್ರೆಂಡ್ ಹಿ ಹ್ಯಾಡ್ ಟು ಕಮ್ ದರ್, ಗೊತ್ತು ಮಾಡಿಕೊಂಡಿದ್ದ ಸ್ಥಳವನ್ನು ಬಿಟ್ಟು, ಸೊ ವಿ ಹ್ಯಾಡ್ ಫಿಕ್ಸ್ಡ್ ದಟ್ ಒನ್ ಪ್ಲೇಸ್, ಸೊ ಬೈ ರೋಮಿಂಗ್ ಹಿಯರ್ ಅಂಡ್ ದರ್ ಐ ಮಿಸ್ಡ್ ದಟ್ ಪ್ಲೇಸ್, ಗೊತ್ತು ಮಾಡಿಕೊಂಡ ಸ್ಥಳವನ್ನು ಬಿಟ್ಟು ಐ ಮಿಸ್ ದಟ್ ಪ್ಲೇಸ್, ಆಚೆ ಈಚೆ ಹೊರಟು ಹೋದೆ, ಐ ವೆಂಟ್ ಟು ದ ಅದರ್ ಪ್ಲೇಸ್. ಅನಂತರ ಲೇಟರ್ ಏನು ಮಾಡಿದರೂ, ವಾಟ್ ಎವರ್ ಐ ಡಿಡ್, ನನ್ನ ಸ್ಥಳ ಸಿಕ್ಕಲಿಲ್ಲ, ಐ ಡಿಂಟ್ ಫೈಂಡ್ ಮೈ ಪ್ಲೇಸ್. ಹೀಗೆ ತಿರುಗಾಟದಲ್ಲಿ ಲೈಕ್ವೈಸ್ ಐ ವಾಸ್ ಸರ್ಚಿಂಗ್, ಐ ವಾಸ್ ರೋಮಿಂಗ್ ಹಿಯರ್ ಅಂಡ್ ದರ್, ರಾತ್ರಿ 9 ಗಂಟೆ ಆಗಿ ಹೋಯಿತು. ಸೊ ಇಟ್ ವಾಸ್ ನೈಟ್ 9 o'clock. ನನ್ನ ಜೇಬಿನಲ್ಲಿ, ಸೊ ಇನ್ ಮೈ ಪಾಕೆಟ್, ಒಂದು ರಿಟರ್ನ್ ಟಿಕೆಟ್, ಐ ಹ್ಯಾಡ್ ಅ ರಿಟರ್ನ್ ಟಿಕೆಟ್ ಮತ್ತು $2 ಮಾತ್ರವಿತ್ತು. ಐ ಹ್ಯಾಡ್ ಅ $2 and 1 ರಿಟರ್ನ್ ಟಿಕೆಟ್. ರಾತ್ರಿ ಶೀತ ತಣ್ಣಗೆ ಪ್ರಾರಂಭವಾಗಿತ್ತು. ಇಟ್ ವಾಸ್ ಸ್ಲೋಲಿ ಗೆಟಿಂಗ್ ಕೋಲ್ಡ್. ಶೀತ ಅಂದರೆ ಕೋಲ್ಡ್. ನನ್ನ ಹತ್ತಿರ ಇದ್ದ ಬೆಚ್ಚಗಿನ ಬಟ್ಟೆ ಎಂದರೆ ಒಂದು ಶಾಲು. ಸೊ ದ ವಾರ್ಮ್ ಕ್ಲೋತ್ ದಟ್ ಐ ಹ್ಯಾಡ್, ಬೆಚ್ಚಗೆ ಅಂದರೆ ವಾರ್ಮ್. ಸೊ ವಾಟ್ ಈಸ್ ಆಪೋಸಿಟ್ ಆಫ್ ಬೆಚ್ಚಗೆ? ತಣ್ಣಗೆ. ಒಂದು ಶಾಲ್, ಐ ಹ್ಯಾಡ್ ಒನ್ ಶಾಲ್, ಮತ್ತು ಮೊಣಕೈ ಹತ್ತಿರ ಹರಿದಿದ್ದ ಒಂದು ಖಾದಿ ಉಣ್ಣೆ ಜುಬ್ಬ. ಸೊ ಮೊಣಕೈ ಹತ್ತಿರ, ಸೊ ನಿಯರ್ ದ ಎಲ್ಬೋ, ಇಟ್ ವಾಸ್ ಸ್ಟೋನ್, ಹರಿದಿದ್ದ, ಇಟ್ ವಾಸ್ ಸ್ಟೋನ್. ವಾಟ್ ವಾಸ್ ಸ್ಟೋನ್? ಮೈ ಜುಬ್ಬ ವಿಚ್ ವಾಸ್ ಮೇಡ್ ಅಪ್ ಆಫ್ ಅ ಖಾದಿ ಮೆಟೀರಿಯಲ್. ಬೆಳಗಿನ ವೇಳೆಗೆ, ಸೊ ಡ್ಯೂರಿಂಗ್ ಮಾರ್ನಿಂಗ್, ಕೈಕಾಲು ಕೊರಡಾಗಬಹುದೆಂದು ಯೋಚಿಸಿದೆ. ಸೊ ಬೆಳಗಾಗೋ ಅಷ್ಟೊತ್ತಿಗೆ, ಸೊ ಬೈ ದ ಟೈಮ್ ಇಟ್ ಗೆಟ್ ಅರ್ಲಿ ಮಾರ್ನಿಂಗ್, ಬೈ ದ ಟೈಮ್ ಆಫ್ ಮಾರ್ನಿಂಗ್ ಮೋಸ್ಟ್ಲಿ ಐ ವುಡ್ ಬಿ ಲೈಕ್ ಕಂಪ್ಲೀಟ್ಲಿ ಕೋಲ್ಡಲ್ಲಿ, ತುಂಬ ನಾನು ಫ್ರೋಸ್ ಆಗಿಬಿಡ್ತೀನಿ ನಾನು ಅಂತ ನಾನು ಅಂದ್ಕೊಂಡೆ. ಸೊ ದಿಸ್ ವಾಟ್ ಆಥರ್ ಇಸ್ ಥಿಂಕಿಂಗ್. ನಮ್ಮಲ್ಲಿಯಂತೆ ಲೈಕ್ವೈಸ್ ವಿ ಹ್ಯಾವ್ ಛತ್ರವೇ, ಧರ್ಮಶಾಲೆಯೇ, ದೇವಾಲಯವೇ, ತೋಪೆ, ಸಾರ್ವಜನಿಕ ಚಾವಡಿಯೇ, ಅಂಗಡಿ ಬಾಗಿಲೇ, ಸಮಶೀತ ವಾತಾವರಣವೇ, ರೈಲ್ವೆ ಸ್ಟೇಷನ್, ವಿಮಾನ ನಿಲ್ದಾಣವೇ, ಅಲ್ಲಿ ಹೋದರೂ ಅಲಮಾರಿ, ವೆಗಾಬಾಂಡ್ ಎಂದು ಲಾಕಪ್ಗೆ ಹಾಕುತ್ತಾರೆ. So, see, in our India, we can go and take a rest in any of the places. Maybe bus stand irbodu, railway station irbodu, temple irbodu, or we will be having some community hall, something like that we will be having. But aa jagadalli in America, I didn't find any of these places. That is what the author is telling. Chhatra andre one community hall, dharmashale, where the people will come and stay for free of money. Antara dharmashala, devalaya is a temple. Topu andre it's like a garden or a farmhouse tara. Sarvajanika chavadi, ಪಬ್ಲಿಕ್ ರೂಫ್ ಇರ್ಬೋದು, ಅಂಗಡಿ ಬಾಗಿಲು, ಇನ್ ಫ್ರಂಟ್ ಆಫ್ ದ ಶಾಪ್, ಸಮಶೀತ ವಾತಾವರಣ ಅಂದರೆ ವೆರಿ ಗುಡ್ ಕೋಝಿ ಪ್ಲೇಸ್. ರೈಲ್ವೆ ಸ್ಟೇಷನ್ ಇಲ್ಲ, ವಿಮಾನ ನಿಲ್ದಾಣ, ಏರ್ಪೋರ್ಟ್ ಏನೂ ಇಲ್ಲ. ಸೊ ಇಫ್ ಯು ಗೋ ಸಮಥಿಂಗ್ ಲೈಕ್ ದಟ್, ದೆನ್ ದೇ ವಿಲ್ ಟೇಕ್ ಯು ಅಂಡ್ ಪುಟ್ ಯು ಇನ್ ಅ ಲಾಕಪ್. ಸೊ ದಟ್ ಇಸ್ ವಾಟ್ ಇಸ್ ಇನ್ ದ ಬ್ರ್ಯಾಕೆಟ್. ಹೀಗೆ ಅಲೆಯುತ್ತಿರುವಾಗ, ವೆನ್ ಐ ವಾಸ್ ರೋಮಿಂಗ್ ಲೈಕ್ ದಿಸ್, ನನ್ನ ಕಣ್ಣಿಗೆ ಒಬ್ಬ ಟ್ರಾಫಿಕ್ ಪೊಲೀಸನವ ಬಿದ್ದ. ಸೊ ವೆನ್ ಐ ವಾಸ್ ರೋಮಿಂಗ್ ಲೈಕ್ ದಿಸ್, ಐ ಸಾ ಅ ಟ್ರಾಫಿಕ್ ಪೊಲೀಸ್. ಆಗ ತಾನೇ ಅವನ ಕರ್ತವ್ಯ ಮುಗಿತಿತ್ತು. ಜಸ್ಟ್ ಅಟ್ ದಟ್ ಟೈಮ್ ಹಿಸ್ ಡ್ಯೂಟಿ ಹ್ಯಾಡ್ ಕಂಪ್ಲೀಟೆಡ್. ಕರ್ತವ್ಯ ಇಸ್ ಅ ಡ್ಯೂಟಿ. ನಾನು ಅವನಿಗೆ ನನ್ನ ಸಮಸ್ಯೆಯನ್ನು ವಿವರಿಸಿದೆ. ಸೊ ಐ ಎಕ್ಸ್ಪ್ಲೇನ್ಡ್ ಮೈ ಪ್ರಾಬ್ಲಮ್ ಟು ಹಿಮ್. ಸಮಸ್ಯೆ ಇಸ್ ಅ ಪ್ರಾಬ್ಲಮ್, ವಿವರಿಸು ಇಸ್ ಅ ಎಕ್ಸ್ಪ್ಲೇನ್. ನಾನು ದಾರಿ ತಪ್ಪಿ ತಿರುಗುವುದರಿಂದ ನನ್ನ ಮಿತ್ರನಿಗೆ ಸಿಕ್ಕಿಲ್ಲ ಎಂಬುದು ಅರ್ಥವಾಯಿತು. ಸೊ ಐ ಮಿಸ್ಡ್ ಮೈ ಪ್ಲೇಸ್, ದೆನ್ ಐ ಸ್ಟಾರ್ಟೆಡ್ ರೋಮಿಂಗ್ ಹಿಯರ್ ಆ್ಯಂಡ್ ದೇರ್. ಸೊ ದಿಸ್ ಇಸ್ ದ ರೀಸನ್ ಐ ಕುಡಂಟ್ ಮೀಟ್ ಮೈ ಫ್ರೆಂಡ್. ಸೊ ದಿಸ್ ಇಸ್ ಅ ಮೀನಿಂಗ್. ತಿರುಗುವುದರಿಂದ, ಹೌ ಡು ಯು ಸ್ಪ್ಲಿಟ್ ದಿಸ್? ಅಂಡರ್ಲೈನ್ ಮಾಡ್ಕೊಳ್ಳಿ.
ಅವರ ವಿಳಾಸ ನನ್ನಲ್ಲಿರಲಿಲ್ಲ. ಸೊ ಐ ಡಿಂಟ್ ಹ್ಯಾಡ್ ಹಿಸ್ ಅಡ್ರೆಸ್, ನನ್ನ ಹತ್ರ ಇರಲಿಲ್ಲ. ಅಂಡರ್ಲೈನ್ ದ ವರ್ಡ್ ನನ್ನಲ್ಲಿರಲಿಲ್ಲ ಆ್ಯಂಡ್ ಸ್ಪ್ಲಿಟ್ ದಿಸ್. ಇನ್ನೊಂದು ಅಂಡರ್ಲೈನ್ ದಿಸ್ ಆ್ಯಂಡ್ ಸ್ಪ್ಲಿಟ್. ವಿಳಾಸವಿದ್ದ ನನ್ನ ಕೈ ಚೀಲ ಅವರ ಕಾರಿನಲ್ಲಿ ಉಳಿದಿತ್ತು. ಸೊ ಐ ಹ್ಯಾಡ್ ಅ ಅಡ್ರೆಸ್, ವಿಳಾಸ ಅಡ್ರೆಸ್, ಬಟ್ ದಟ್ ಐ ಹ್ಯಾಡ್ ದಟ್ ಚಿಟ್, ಐ ಕೆಪ್ಟ್ ದಟ್ ಚಿಟ್ ಇನ್ ದ ಬ್ಯಾಗ್, ದಟ್ ಬ್ಯಾಗ್ ವಾಸ್ ಇನ್ ದ ಕಾರಲ್ಲಿತ್ತು. ಹೋಟೆಲಿನಲ್ಲಿ ಉಳಿದುಕೊಳ್ಳಲು ಒಂದು ರಾತ್ರಿಗೆ $25. ಟು ಸ್ಟೇ ಇನ್ ಅ ಹೋಟೆಲ್ ಇಟ್ ವಾಸ್ $25 ಫಾರ್ ಒನ್ ನೈಟ್. ನನ್ನಲ್ಲಿರಲಿಲ್ಲ, ಐ ಡಿಂಟ್ ಹ್ಯಾಡ್ ದಟ್ ಮನಿ. $5 ಹೋಟೆಲ್ ಕೊಠಡಿಗಳು ಇವೆ. ಸೊ $5 ಹೋಟೆಲ್ ರೂಮ್ಸ್ ಎಲ್ಲ ಇದೆ. ಅವುಗಳಾವು ಖಾಲಿ ಇರಲಿಲ್ಲ. ನನ್ ಆಫ್ ದೋಸ್ ವೇರ್ ಎಂಟಿ. ಪೊಲೀಸಿನವನು, ಈಗ ನೀವು ನನ್ನ ವಶವಾದಿರಿ, ನಾನು ನಿಮ್ಮನ್ನು ಕೈ ಬಿಡುವಂತಿಲ್ಲ, ನನ್ನ ಮನೆಗೆ ಹೋಗೋಣ, ನಡೆಯಿರಿ. ಸೊ ಪೊಲೀಸ್ನವನು ಹೇಳ್ತಾನೆ, ದ ಪೊಲೀಸ್ ಟೋಲ್ಡ್, ಓಕೆ ನೌ ಯು ಆರ್ ಇನ್ ಮೈ ಕಸ್ಟಡಿ, ಐ ಕಾಂಟ್ ಲೀವ್ ಯು ಅಲೋನ್. ನನ್ನ ವಶ ಅಂದರೆ ಇನ್ ಮೈ ಕಸ್ಟಡಿ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಐ ವೋಂಟ್ ಲೀವ್ ಯು ಅಲೋನ್, ನನ್ನ ಮನೆಗೆ ಹೋಗೋಣ, ಕಮ್ ಲೆಟ್ಸ್ ಗೋ ಟು ಮೈ ಹೋಮ್. ಇಲ್ಲಿಗೆ 7 ಮೈಲಿ, ಸೊ ಇಟ್ಸ್ ಲೈಕ್ ಅ 7 miles ಎಂದು ತನ್ನ ಕಾರಿನಲ್ಲಿ ಮನೆಗೆ ಕರೆದುಕೊಂಡು ಹೋದನು. ಸೊ ಹಿ ಟುಕ್ ಹಿಮ್ ಟು ಹಿಸ್ ಹೌಸ್. ಅಲ್ಲಿ ಬ್ರೆಡ್ಡು, ಹಾಲು, ಹಣ್ಣು, ಬಿಸ್ಕೆಟ್ಗಳಿಂದ ರಾತ್ರಿ ಊಟವಾಯಿತು. ಸೊ ಹಿ ಹ್ಯಾಡ್ ಆಲ್ ದೋಸ್ ಥಿಂಗ್ಸ್. ಇಟ್ಸ್ ಅ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ಹಿ ಹ್ಯಾಡ್ ಫಿನಿಶ್ಡ್ ಹಿಸ್ ಡಿನ್ನರ್. ಆಪತ್ಕಾಲೇ ತು ಸಂಪ್ರಾಪ್ತೆ ಯನ್ ಮಿತ್ರಂ ಮಿತ್ರಮೇವ ತತ್. ಸೊ ದಿಸ್ ಅ ಕೈಂಡ್ ಆಫ್ ಅ ಶ್ಲೋಕ. ಓಕೆ, ಏನಿದು ಆಪತ್ಕಾಲೇ ಸಂಪ್ರಾಪ್ತೆ. ಸೊ ಆಪತ್ಕಾಲ ಅಂದರೆ ಕಷ್ಟ ಬಂದಾಗ ಯಾರು ಸ್ನೇಹಿತನೋ ಅವನೇ ಮಿತ್ರ. ಸೊ ಹೀಸ್ ಲೈಕ್ ಅ ಬೆಸ್ಟ್ ಫ್ರೆಂಡ್. ಸೊ ಹೂಎವರ್ ಹೆಲ್ಪ್ ಯು ಇನ್ ದಟ್ ಯುವರ್ ವೆರಿ ಡಿಫಿಕಲ್ಟ್ ಟೈಮ್, ಸೊ ಹೀಸ್ ಯೋರ್ ಫ್ರೆಂಡ್. ಎನ್ ಮಿತ್ರಂ ಮಿತ್ರಮೇವ ತತ್. ಸೊ ಇದು ಅಂಡರ್ಲೈನ್ ಮಾಡ್ಕೊಳ್ಳಿ. ಇಫ್ ದರ್ ಈಸ್ ಎನಿ ಕ್ವೆಶನ್ ಅಕಾರ್ಡಿಂಗ್ ಟು ವಿಚ್ ಕಮ್ಸ್ ಟು ದಿಸ್, ರಿಲೇಟೆಡ್ ಟು ದಿಸ್, ಯು ಕ್ಯಾನ್ ಆನ್ಸರ್. ಆಪತ್ಕಾಲ ಅಂದರೆ ಕಷ್ಟಕಾಲ, ದ ಪ್ರಾಬ್ಲಮ್, ದ ಟ್ರಬಲ್ ಸಿಚುಯೇಷನ್ಸ್ ಆರ್ ದ ಟಫ್ ಸಿಚುಯೇಷನ್. ಊಟವಾದ ನಂತರ ಪೊಲೀಸಿನವ, ನಮ್ಮ ಮನೆಯ ಹಾಸಿಗೆ ಅನೇಕ ದಿನಗಳಿಂದ ಉಪಯೋಗಿಸದೇ ಇರುವುದರಿಂದ ಧೂಳು ತುಂಬಿದೆ. ಸೊ ಆಫ್ಟರ್ ಹ್ಯಾವಿಂಗ್ ಅ ಫುಡ್ ಹಿಲ್ ಟೆಲ್, ನಮ್ಮ ಮನೆ ಹಾಸಿಗೆ, ಮೈ ಹೌಸ್ ಮ್ಯಾಟ್ರೆಸ್, ಅನೇಕ ದಿನಗಳಿಂದ, ಫ್ರಮ್ ಸೋ ಮೆನಿ ಡೇಸ್, ಉಪಯೋಗಿಸದೆ, ಸೊ ವಿದೌಟ್ ಯೂಸಿಂಗ್ ಇಟ್, ಉಪಯೋಗಿಸದೆ, ವಿತೌಟ್ ಯೂಸಿಂಗ್ ಇಟ್ ಇರುವುದರಿಂದ, ಬಿಕಾಸ್ ಆಫ್ ದ ಧೂಳು ತುಂಬಿದೆ, ಇಟ್ ಇಸ್ ಫುಲ್ ಆಫ್ ಡಸ್ಟ್. ನೀವು ಏನೂ ತಿಳಿದುಕೊಳ್ಳದಿದ್ದರೆ, ಇಫ್ ಯು ಡೋಂಟ್ ಮೈಂಡ್, ಮಗ್ಗಲಿನಲ್ಲಿ ನನ್ನ ವಶದಲ್ಲಿಯೇ ಒಂದು ಲಾಕಪ್ ಇದೆ. ಸೊ ಇನ್ ಮೈ ಕಸ್ಟಡಿ ದೆರ್ ಇಸ್ ಅ ಒನ್ ಲಾಕಪ್ ವೆರಿ ನಿಯರ್ ಬೈ. ಗಾಳಿ ಬೆಳಕು ಸ್ವಚ್ಛವಾದ ಹಾಸಿಗೆ. ಸೊ ದೆರ್ ಇಸ್ ಅ ಗಾಳಿ ಇದೆ, ವಿಂಡ್ ಇದೆ, ಬೆಳಕು ಲೈಟ್ ಇದೆ, ಸ್ವಚ್ಛವಾದ ಹಾಸಿಗೆ, ವೆರಿ ಗುಡ್ ಕಂಫರ್ಟಬಲ್, ವೆರಿ ಕ್ಲೀನ್ ಮ್ಯಾಟ್ರಸ್ ಇದೆ. ವಾರಕ್ಕೆ 2 ಸಲ ಕ್ರಿಮಿನಾಶಕ ಸಾರಣೆ. ಸೊ ವೀಕ್ಲಿ 2 times ವಿಲ್ ಮೇಕ್ ಶೋರ್ ದಟ್ ವಿಲ್ ಕ್ಲೀನ್ ದಟ್ ರೂಮ್. ಅಲ್ಲಿ ಮಲಗಿಡಿ. ಸೊ ಅಲ್ಲಿ ಮಲಗಿಬಿಡಿ. ಸೊ ಯು ಪ್ಲೀಸ್ ಸ್ಲೀಪ್ ದೇರ್. ನಿಮಗೂ ಸೊಗಸಾದ ನಿದ್ರೆ ಬರುತ್ತದೆ. ಯು ಆಲ್ಸೋ ವಿಲ್ ಗೆಟ್ ಅ ವೆರಿ ನೈಸ್ ಸ್ಲೀಪ್. ನನ್ನ ಕೈದಿಯ ರಕ್ಷಣೆಯನ್ನು ನಾನು ಸರಿಯಾಗಿ ಮಾಡಬೇಕಷ್ಟೇ ಎಂದನು. ಸೊ ಹಿ ಟೋಲ್ಡ್, ಐ ನೀಡ್ ಟು ಟೇಕ್ ಕೇರ್ ಆಫ್ ಮೈ ಪ್ರಿಸ್ನರ್ ಕೇರ್ಫುಲಿ ಅಂತ ಹೇಳ್ಟಲ್. ಕೈದಿ ಅಂದರೆ ಪ್ರಿಸ್ನರ್. ನಾನು ಪೊಲೀಸಿನವರ ಸಹವಾಸದ ಮೇಲೆ ಲಾಕಪ್ ಆಗಲೇಬೇಕಷ್ಟೇ ಎಂದೆ. ಸೊ ಐ ಟೋಲ್ಡ್, ಪೊಲೀಸಿನವರ ಸಹವಾಸವಾದ ಮೇಲೆ, ಸೊ ವೆನ್ ಐ ಬಿಕೇಮ್ ಫ್ರೆಂಡ್ ವಿತ್ ಅ ಪೊಲೀಸ್, ಆಬ್ವಿಯಸ್ಲಿ ಐ ನೀಡ್ ಟು ಗೋ ಟು ದ ಲಾಕಪ್ ಅಂತ ಹಿ ಜಸ್ಟ್ ಹ್ಯೂಮರಸ್ ಆಗಿ ಹಿಲ್ ಗಿವ್ ಅ ರಿಪ್ಲೈ ಟು ಹಿಮ್. ಪೊಲೀಸಿನವನು ಭಾರತದ ಪೊಲೀಸರ ಸಂಬಳ, ಸಾರಿಗೆ ವಿಷಯ ಕೇಳಿದ. ಸೊ ಪೊಲೀಸ್ ಅವನು ಹಿ ಆಸ್ಡ್ ಅಬೌಟ್ ದ ಡೀಟೇಲ್ಸ್ ಅಬೌಟ್ ದ ಇಂಡಿಯನ್ ಪೊಲೀಸ್, ಸಂಬಳ, ಸ್ಯಾಲ್ರಿ, ಸೊ ಅವ್ರ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ ಟ್ರಾನ್ಸ್ಪೋರ್ಟೇಷನ್, ಈ ವಿಷಯ, ಈ ಟಾಪಿಕ್ ಕೇಳ್ತಾನೆ. ನಾನು ಏನು ಮಾಡಿದರೂ ಕಾನೂನು ಬಿಟ್ಟು ಹೋಗುವುದಿಲ್ಲ, ಇಲ್ಲಿ ಎಲ್ಲ ಪೊಲೀಸರು ಹಾಗೆಯೇ ಎಂದನು. ಸೊ ವಾಟ್ ಎವರ್ ಐ ಡೂ, ದ ಲಾ ಡಸನ್ ಗೋ ಔಟ್. ಸೊ ಎವ್ರಿ ಪೊಲೀಸ್ ಆರ್ ಲೈಕ್ ದಿಸ್. ರಾತ್ರಿ ಸೊಗಸಾದ ನಿದ್ರೆ ಬಂತು. ಐ ಸ್ಲೆಪ್ಟ್ ವೆರಿ ನೈಸ್ಲಿ. ಬೆಳಗಾದ ನಂತರ, ಸೊ ಇನ್ ದ ಮಾರ್ನಿಂಗ್, ನಮ್ಮ ಮಿತ್ರರ ಮನೆಯು ದೊರಕಿತು. ಐ ಆಲ್ಸೋ ಫೌಂಡ್ ಮೈ ಫ್ರೆಂಡ್ಸ್ ಹೌಸ್. ಸೊ ಹಿಯರ್ ವಿ ಕಂಪ್ಲೀಟ್ ದ ಸ್ಟೋರಿ. ಲಾಕಪ್ಪಿನಲ್ಲಿ ಒಂದು ರಾತ್ರಿ, ಒನ್ ನೈಟ್ ಇನ್ ಅ ಲಾಕಪ್. ಸೊ ಇದು ಸ್ಟೋರಿ. ಐ ಹೋಪ್ ಯು ಅಂಡರ್ಸ್ಟುಡ್. ಏನಾದ್ರು ಕ್ವೆಶನ್ಸ್ ಇದ್ರೆ ಪ್ಲೀಸ್ ಡೂ ಲೆಟ್ ಮೀ ನೋ. ನೌ ಲೆಟ್ಸ್ ಡೂ ಕ್ವಿಕ್ಲಿ ದ ಎಕ್ಸಸೈಸ್ ಪಾರ್ಟ್. ಐ ವೋಂಟ್ ಗಿವ್ ಯು ದ ಆನ್ಸರ್ಸ್ ಮಕ್ಕಳ. ಯು ಆಲ್ರೆಡಿ ನೋ ದಟ್ ವಿಲ್ ಬಿ ಡೂಯಿಂಗ್ ಓನ್ಲಿ ದ meanings. I'll let you know the meaning of the question so that you will understand and you will answer on your own. Okay na? So let's start. Padagala artha, mostly we have covered everything, so I leave the padagala artha, but still if you have any doubt you can let me know in the comment section. So abhyasa, ಕೆಳಗಿನ for the below ಪ್ರತಿಯೊಂದು ಪ್ರಶ್ನೆಗಳಿಗೂ for the every question ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ಇನ್ ಒನ್ ಸೆಂಟೆನ್ಸ್. ಬೆಳಗಾಗುವ ವೇಳೆಗೆ by the morning time,
ಕಾಲು ಕೊರಡಾಗಬಹುದೆಂದು, ಮೈ ಲೆಗ್ ಮೈಟ್ ಗೆಟ್ ಫ್ರೋಸನ್, ಭಾವನೆಯು ಗೋರೂರ ಮನಸ್ಸಿಗೆ ಏಕೆ ಬಂತು, ವೈ ದಿಸ್ ಕೈಂಡ್ ಆಫ್ ಎಮೋಷನ್ ಆರ್ ಅ ಫೀಲಿಂಗ್, ಭಾವನೆ ಫೀಲಿಂಗ್, ವೈ ಡಿಡ್ ಗೋರೂರು ಗಾಟ್ ಇಟ್. ಸೊ ವೈ ಡಿಡ್ he felt like my legs might get frozen by morning, ಯಾಕೆ, ವೈ. ಭಾರತದಲ್ಲಿರುವ ಅಲೆಮಾರಿಗಳು, the people who roam here and there in India, ರಾತ್ರಿ ವೇಳೆಯಲ್ಲಿ ಡ್ಯೂರಿಂಗ್ ನೈಟ್ ಟೈಮ್ ತಂಗಲು, ಟು ಸ್ಟೇ, ಇರುವ ಸ್ಥಳಗಳಾವುವು, ವಾಟ್ ಆರ್ ದ ಪ್ಲೇಸಸ್ ದಟ್ ದೇ, ವಿಚ್ ಆರ್ ದ ಪ್ಲೇಸಸ್ ದಟ್ ದೇ ಕ್ಯಾನ್ ಸ್ಟೇ ಡ್ಯೂರಿಂಗ್ ಅ ಟೈಮ್, ದ ಪೀಪಲ್ ಹೂ ರೋಮ್ ಇನ್ ಇಂಡಿಯಾ. ಸೊ ಐ ಆಲ್ರೆಡಿ ಟೋಲ್ಡ್ ಯು ಸೋ ಮೆನಿ ಪ್ಲೇಸಸ್ ಲಿಸ್ಟಿಂಗ್. ಎಸ್, ಅಮೇರಿಕಾದ ಸಾರ್ವಜನಿಕ ಸ್ಥಳಗಳಲ್ಲಿ, ಸೊ ಇನ್ ಅಮೇರಿಕಾ ಇನ್ ಪಬ್ಲಿಕ್ ಪ್ಲೇಸಸ್ ರಾತ್ರಿ ವೇಳೆ ತಂಗುವಂತಿಲ್ಲ, ಏಕೆ, ವೈ ಯು ಆರ್ ನಾಟ್ ಸಪೋಸ್ ಟು ಸ್ಟೇ ಎನಿವೇರ್ ಇನ್ ಅ ಪಬ್ಲಿಕ್ ಪ್ಲೇಸಸ್ ಇನ್ ಅಮೇರಿಕಾ, ವೈ. ಮಿನಿಪೋಲಿಸ್ ನಗರದಲ್ಲಿ, ಇನ್ ಮಿನಿಪೋಲಿಸ್ ಸಿಟಿ, ದಾರಿ ತಪ್ಪಿದ ಗೋರೂರು, ದ ಒನ್ ಹೂ ಮಿಸ್ಡ್ ಹಿಸ್ ರೂಟ್, ರಾತ್ರಿ ಕಳೆಯಲು, ಸೊ ಟು ಸ್ಪೆಂಡ್ ದ ನೈಟ್, ಹೋಟೆಲಿಗೆ ಹೋಗಲಾಗಲಿಲ್ಲ, ಹಿ ಕುಡಂಟ್ ಗೋ ಟು ಹೋಟೆಲ್, ಯಾಕೆ, ವೈ. ಅಮೇರಿಕಾದ ಪೊಲೀಸರು, ಅಮೇರಿಕನ್ ಪೊಲೀಸ್, ಭಾರತದ ಪೊಲೀಸರ ಬಗೆಗೆ, ಅಬೌಟ್ ದ ಇಂಡಿಯನ್ ಪೊಲೀಸ್, ಗೋರೂರಿನಲ್ಲಿ ಯಾವ ವಿಚಾರವನ್ನು ಕೇಳಿ ತಿಳಿದುಕೊಂಡರು, ವಾಟ್ ಆರ್ ದ ಇನ್ಫಾರ್ಮೇಶನ್ ದೇ ಆಸ್ಕ್ಡ್ ಅಬೌಟ್ ದ ಇಂಡಿಯನ್ ಪೊಲೀಸ್. ಓಕೆ, ವೆರಿ ಸಿಂಪಲ್ ಆನ್ಸರ್ಸ್ ಅಲ್ವಾ. ವಿಲ್ ಗೋ ಟು ದ ನೆಕ್ಸ್ಟ್ ಒನ್. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಫಾರ್ ದ ಬಿಲೋ ಕ್ವೆಶನ್ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ಇನ್ 3 to 4 ಸೆಂಟೆನ್ಸ್. ಗೋರೂರರು ಮಿನಿಪೋಲಿಸ್ ನಗರದಲ್ಲಿ, ಸೊ ಗೋರೂರರು ಮಿನಿಪೋಲಿಸ್ ನಗರದಲ್ಲಿ, ಇನ್ ಮಿನಿಪೋಲಿಸ್ ಸಿಟಿ, ಕಾರು ಇಳಿದ ಸ್ಥಳದಿಂದ, ಫ್ರಮ್ ದ ಪ್ಲೇಸ್ ವೇರ್ ಹಿ ಗಾಟ್ ಡೌನ್ ದ ಕಾರ್, ಏಕೆ ತಪ್ಪಿಸಿಕೊಂಡರು, ವೈ ವಾಸ್ ಹಿ ಲಾಸ್ಟ್. ಮಿನಿಪೋಲಿಸ್, ಸೆಕೆಂಡ್ ಕ್ವೆಶನ್, ಮಿನಿಪೋಲಿಸ್ ನಗರದ ಪೊಲೀಸರು, ದ ಪೊಲೀಸ್ ಆಫ್ ಮಿನಿಪೋಲಿಸ್ ಸಿಟಿ, ಗೋರೂರರನ್ನು ಹೇಗೆ ಉಪಚರಿಸಿದರು, ಹೌ ಡಿಡ್ ದೇ ಟ್ರೀಟ್ ಗೋರೂರು. ಗೋರೂರರು ಒಂದು ರಾತ್ರಿಯನ್ನು ಲಾಕಪ್ಪಿನಲ್ಲಿ ಕಳೆಯಬೇಕಾಯಿತು, ಏಕೆ, ಗೋರೂರು ಈ ಹ್ಯಾಡ್ ಟು ಸ್ಪೆಂಡ್ ಒನ್ ನೈಟ್ ಇನ್ ಅ ಲಾಕಪ್, ವೈ. ಪೊಲೀಸರು ಗೋರೂರರನ್ನು ಲಾಕಪ್ಪಿನಲ್ಲಿ ಮಲಗಿಸಲು ಯೋಚಿಸಿದ್ದೇಕೆ, ವೈ ಡಿಡ್ ದ ಪೊಲೀಸ್ ಫೆಲ್ಟ್ ಆರ್ ಥಾಟ್ ಅಬೌಟ್ ಮೇಕಿಂಗ್ ಗೋರೂರು ಟು ಸ್ಲೀಪ್ ಇನ್ ಅ ಸೆಲ್, ಯಾಕೆ. ನೆಕ್ಸ್ಟ್ ಒನ್. ಕೆಳಗಿನ ಪ್ರಶ್ನೆಗಳಿಗೆ ಫಾರ್ ದ ಬಿಲೋ ಕ್ವೆಶನ್ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಆನ್ಸರ್ ಇನ್ 8 to 10 ಸೆಂಟೆನ್ಸಸ್. ಮಿನಿಪೋಲಿಸ್ ನಗರದಲ್ಲಿ, ನಮ್ಮ ಮಿನಿಪೋಲಿಸ್ ಸಿಟಿ, ಗೋರೂರರಿಗೆ ಎದುರಾದ ಸಮಸ್ಯೆಗಳು ಯಾವುವು. ಸೊ ವಾಟ್ ಆರ್ ದ ಪ್ರಾಬ್ಲಮ್ಸ್, ಸಮಸ್ಯೆ ಇಸ್ ಅ ಪ್ರಾಬ್ಲಮ್ಸ್ ದಟ್ ಹಿ ಫೇಸ್ಡ್ ಇನ್ ದಟ್ ಮಿನಿಪೋಲಿಸ್ ಸಿಟಿ, ವಿವರಿಸಿ, ಎಕ್ಸ್ಪ್ಲೇನ್. ಮಿನಿಪೋಲಿಸ್ ನಗರದಲ್ಲಿ, ಇನ್ ಮಿನಿಪೋಲಿಸ್ ನಗರ, ಎದುರಾದ ಸಮಸ್ಯೆಯಿಂದ, ದ ಪ್ರಾಬ್ಲಮ್ ದಟ್ ಹಿ ಫೇಸ್ಡ್, ಲೇಖಕರು ಪಾರಾದದ್ದು ಹೇಗೆ, ಹೌ ಡಿಡ್ ಹಿ ಎಸ್ಕೇಪ್, ಪಾರಾಗು ಇಸ್ ಅ ಎಸ್ಕೇಪ್, ಹೌ ಡಿಡ್ ಹಿ ಎಸ್ಕೇಪ್, ಎಕ್ಸ್ಪ್ಲೇನ್. ಗೋರೂರು ರಾಮಸ್ವಾಮಿ ಅಯ್ಯಂಗಾರರ ಹಾಸ್ಯ ಪ್ರವೃತ್ತಿಯನ್ನು ಲಾಕಪ್ಪಿನಲ್ಲಿ ಒಂದು ರಾತ್ರಿ ಗದ್ಯದ ಆಧಾರದಿಂದ ವಿವರಿಸಿ. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ಇನ್ ಯುವರ್ ಓನ್ ವರ್ಡ್ಸ್ about the humorous way of explaining the things from Goruru. So how did he put up this entire story in a hasya andre humor. So hasya pravruttiyanu, so in a very humorous way he has explained his experience alva. So how did he do that one? So take a few examples and you have to you have to explain this, okay na. We'll go for the next question. ಮಿನಿಪೋಲಿಸ್ ನಗರದಲ್ಲಿ ಗೋರೂರರು ತಪ್ಪಿಸಿಕೊಂಡ ಪ್ರಕರಣವನ್ನು ನಿಮ್ಮ ವಾಕ್ಯಗಳಲ್ಲಿ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಇನ್ ಮಿನಿಪೋಲಿಸ್ ಸಿಟಿನಲ್ಲಿ ಗೋರೂರು ಹಿ ವಾಸ್ ಲಾಸ್ಟ್. ಸೊ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಿಸ್ ಇನ್ಸಿಡೆಂಟ್, ಪ್ರಕರಣ ಇಸ್ ಅ ಇನ್ಸಿಡೆಂಟ್, ಇನ್ ಯುವರ್ ಓನ್ ವರ್ಡ್ಸ್. Okay, so try to understand and just put it in your own sentences, how you can explain anta. So he had went there, so he didn't had money, so he met the police. Okay na. Next one. ಕೆಳಗಿನ ಸಂದರ್ಭವನ್ನು ದ ಬಿಲೋ ಇನ್ಸಿಡೆಂಟ್ನ ಬಿಲೋ ಸಿಚುಯೇಷನ್ ಸ್ವಾರಸ್ಯದೊಂದಿಗೆ ಬರೆಯಿರಿ. ಸೊ ವಿತ್ ವೆರಿ ಗುಡ್ ಎಸೆನ್ಸ್ ಯು ಹ್ಯಾವ್ ಟು ರೈಟ್ ಇಟ್. ಸೊ ಎಕ್ಸ್ಪ್ಲೇನ್ ಮಾಡಬೇಕು ನೀವು. ಸೊ ವೈ, ವೆನ್, ಹೌ, ದೀಸ್ ಕೈಂಡ್ ಆಫ್ ಥಿಂಗ್ಸ್ ಯು ಹ್ಯಾವ್ ಟು ಪುಟ್ ಇಟ್ ಇನ್ ದ ಸೆಂಟೆನ್ಸ್. ವಿಲ್ ಗೋ ವಿತ್ ದ ಫಸ್ಟ್ ಒನ್. ಐ ವಿಲ್ ಹೆಲ್ಪ್ ಯು ವಿತ್ ದ ಫಸ್ಟ್ ಒನ್. ಈಗ ನೀವು ನನ್ನ ವಶವಾದಿರಿ, ನಾನು ನಿಮ್ಮನ್ನು ಕೈ ಬಿಡುವಂತಿಲ್ಲ. ಸೊ ಫಸ್ಟ್ ಏನು ಮಾಡ್ತೀವಿ, ಈ ವಾಕ್ಯವನ್ನು, ಸೊ ಫ್ರಮ್ ವಿಚ್ ಲೆಸನ್ ವಿ ಹ್ಯಾವ್ ಟೇಕನ್, ಲಾಕಪ್ಪಿನಲ್ಲಿ ಒಂದು ರಾತ್ರಿ. ಫ್ರಮ್ ವಿಚ್ ಕಲೆಕ್ಷನ್ ಆಫ್ ದ ಬುಕ್, ಅಮೇರಿಕಾದಲ್ಲಿ ಗೋರೂರು. ಸೊ ಫ್ರಮ್ ದಿಸ್ ಬುಕ್ ವಿ ಹ್ಯಾವ್ ಚೋಸನ್ ದಿಸ್. ಹೂ ಟೋಲ್ಡ್ ದಿಸ್? ಪೊಲೀಸ್ ಒನ್. ಫಾರ್ ಹೋಮ್? ಗೋರೂರರಿಗೆ ಹೇಳಿದರು. ಸೊ ದಿಸ್ ಇಸ್ ದ
one thing that you can write very comfortably, alva. So idanale ಏನು ಬರೀತೀರಾ? So when did he wrote this? When did he tell this? So when he found that Goruru was lost, Goruru saw this traffic police, he approached him, he told all the problem. Then he told, I can't leave you alone here, I have to take you to my home, so because you are in my custody. So at this time, so this was the sentence was, this sentence we found at this time. ಈ ಥರ ನೀವು ಬರಿಬೇಕು, ಓಕೆನಾ? ಕ್ಲಿಯರ್? ಸೊ ನೆಕ್ಸ್ಟ್ ಒನ್, ನನ್ನ ಕೈದಿಯ ರಕ್ಷಣೆಯನ್ನು ನಾನು ಸರಿಯಾಗಿ ಮಾಡಬೇಕಷ್ಟೇ. ಅಗೇನ್ ಯಾರು ಹೇಳಿದ್ದು? ಪೊಲೀಸ್ ಟು ಗೋರೂರು. ಪೊಲೀಸನವರ ಸಹವಾಸವಾದ ಮೇಲೆ ಲಾಕಪ್ ಆಗಲೇಬೇಕಷ್ಟೇ. ಸೊ when I am in friend with the police, I obviously have to go into the cell. So ಇದನ್ನು ಯಾರು ಹೇಳ್ತಾರೆ? ಗೋರೂರು ಟು ಪೊಲೀಸ್. ನಾನು ಏನು ಮಾಡಿದರೂ ಕಾನೂನು ಬಿಟ್ಟು ಹೋಗುವುದಿಲ್ಲ. ಸೊ ಯಾರು ಹೇಳಿದ್ದನ್ನ? ಸೊ ದಿಸ್ ವಾಸ್ ಟೋಲ್ಡ್ ಬೈ ಪೊಲೀಸ್ ಆ್ಯಂಡ್ ಟು ಗೋರೂರು, ಓಕೆನಾ? ನೆಕ್ಸ್ಟ್ ಒನ್ ಇಸ್ ವೆರಿ ಸಿಂಪಲ್. ವಿಲ್ ಗೋ ವಿತ್ ಭಾಷಾಭ್ಯಾಸ. ಕೆಳಗೆ ಕೊಟ್ಟಿರುವ ಪದಗಳನ್ನು, ಬಿಲೋ ಗಿವನ್ ವರ್ಡ್ಸ್, ಬಿಡಿಸಿ ಬರೆದು, ಬಿಡಿಸಿ ಸಂಧಿ ಹೆಸರಿಸಿ. ದೇವಾಲಯ, ಹೌ ಡು ಯು ಸ್ಪ್ಲಿಟ್? ದೇವ ಪ್ಲಸ್ ಆಲಯ. ದೀಪಾಲಂಕಾರ, ದೀಪ ಪ್ಲಸ್ ಅಲಂಕಾರ. ಧರ್ಮಾರ್ಥ, ಧರ್ಮ ಪ್ಲಸ್ ಅರ್ಥ. ಊಟವಾಯಿತು, ಊಟ ಪ್ಲಸ್ ಆಯಿತು. ರಕ್ಷಣೆಯನ್ನು, ವೆರಿ ಸಿಂಪಲ್, ಐ ಡೋಂಟ್ ಟೆಲ್. ಬೇಕಷ್ಟೇ, ಬೇಕು ಪ್ಲಸ್ ಎಸ್. ಅರಿವಿಲ್ಲ, ಅರಿವು ಪ್ಲಸ್. ವಾರಕ್ಕೆರಡು, ವಾರಕ್ಕೆ ಪ್ಲಸ್. ಸ್ವಚ್ಛವಾದ, ಸ್ವಚ್ಛ ಪ್ಲಸ್. ನನ್ನಲ್ಲಿ, ನನ್ನ ಪ್ಲಸ್. ಪರ್ಫೆಕ್ಟ್. ನೌ ಯು ಹ್ಯಾವ್ ಟು ನೇಮ್ ದ ಸಂಧಿ. ಡೌಟ್ ಇದ್ರೆ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್, ಓಕೆನಾ? ಲಾಕಪ್ಪಿನಲ್ಲಿ ಒಂದು ರಾತ್ರಿ ಗದ್ಯ ಭಾಗದಲ್ಲಿ ಬಂದಿರುವ ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ. ಸೊ ಅನ್ಯ ದೇಶ ಪದ ಅಂದರೆ ದ ವರ್ಡ್ ವಿಚ್ ಆರ್ ನಾಟ್ ಕನ್ನಡ. ಸೊ ದೀಸ್ ಆರ್ ದ ವರ್ಡ್ಸ್ ಯು ಕ್ಯಾನ್ ರೈಟ್ ಇಟ್ ಡೌನ್ ಹಿಯರ್. ದ ಟೈಟಲ್ ಇಟ್ ಸೆಲ್ಫ್ ಇದೆ, ಲಾಕಪ್ ಇಸ್ ನಾಟ್ ಅ ಕನ್ನಡ ವರ್ಡ್. ಸೊ ಈ ಥರ ಯು ಹ್ಯಾವ್ ಅ ಮೆನಿ ವರ್ಡ್ಸ್ ದಟ್ ಯು ವಿಲ್ ಫೈಂಡ್ ಇನ್ ಅ ಲೆಸನ್. ಪ್ಲೀಸ್ ಫೈಂಡ್ ಇಟ್ ಔಟ್ ಆ್ಯಂಡ್ ರೈಟ್ ಇಟ್. ಪದಗಳ ವಿರುದ್ಧಾರ್ಥಕ ರೂಪ ಬರೆಯಿರಿ. ವಿರುದ್ಧಾರ್ಥಕ ಅಂದರೆ ಆಪೋಸಿಟ್ ಫಾರ್ಮ್. ಪರಿಚಿತ ಇಸ್ ಅ the known person. Hagalu is a morning. Dharma is the right thing, or the mitra is a friend. Belaku is a light. I don't give the answers. I think you can write the answers on your own. ಕೆಳಗೆ ಕೊಟ್ಟಿರುವ ಪದಗಳ ಲಿಂಗವನ್ನು ಹೆಸರಿಸಿ. ಸೊ ಲಿಂಗ, ಯಾವ ಲಿಂಗ? ವಿ ಹ್ಯಾವ್ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಸೊ ಬೇಸ್ಡ್ ಆನ್ ದಟ್ ಯು ಕ್ಯಾನ್ read this. You can do this on your own. Hudugi is a girl, Anna is a brother, Huduga is a boy, Kavayitri is a female poet, Rama is a name of a person. ಕೆಳಗೆ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ವೆರಿ ಗುಡ್ ಒನ್. ಸೊ ಯು ಹ್ಯಾವ್ ಟು ರೈಟ್ ಇಟ್ ಇನ್ ಯುವರ್ ಓನ್ ಸೆಂಟೆನ್ಸ್. ಅಮೇರಿಕಾ, name of a place. Kartavya is a duty. Devalaya is a temple. Dollar is a dollar itself. Currency. Rakshana is a protection. Kriminashaka is a pesticides. ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಸೊ ಯು ಹ್ಯಾವ್ ಟು fill the blank. Okay, now I'll leave it this for you. You have to do it on your own. The next one, you have a ಭಾಷಾ ಚಟುವಟಿಕೆ where the first one is ಶಾಲಾ ಪ್ರವಾಸವನ್ನು ಕುರಿತು ಒಂದು ಪ್ರಬಂಧ ಬರೆಯಿರಿ. ಸೊ ಸ್ಕೂಲಿಂದ ನೀವು ಟ್ರಿಪ್ ಹೋಗಿರ್ತೀರ. ಸೊ ಅಬೌಟ್ ದ್ಯಾಟ್ ಯು ಹ್ಯಾವ್ ಟು ರೈಟ್ ಅ ಪ್ರಬಂಧ ಇಸ್ ಅ ಎಸ್ಸೆ. ದೇಶ ಸುತ್ತು ಕೋಶ ಓದು. ದಿಸ್ ಇಸ್ ಅ ಗಾದೆ, ಇಸ್ ಅ ಪ್ರಾವರ್ಬ್ ವೇರ್ ಯು ಹ್ಯಾವ್ ಟು ಎಕ್ಸ್ಪ್ಲೇನ್ ದಿಸ್, ಹೌ ದಿಸ್ ಇಸ್ ಕನೆಕ್ಟೆಡ್. ದೇಶ ಸುತ್ತು ಕೋಶ ಓದು. ವಾಟ್ ಯು ಗೇನ್ ಫ್ರಮ್ ದಿಸ್? ಐ ಟೋಲ್ಡ್ ಯು ಇನ್ ದ ಬಿಗಿನಿಂಗ್ ಆಫ್ ದ ಲೆಸನ್, ವಿ ಗೇನ್ ದ ನಾಲೆಜ್, ವಿ ಗೇನ್ ದ ಎಕ್ಸ್ಪೀರಿಯನ್ಸ್, ವಿ ಲರ್ನ್ ಸೋ ಮೆನಿ ಥಿಂಗ್ಸ್ ಫ್ರಮ್ ದಿಸ್ ಅಲ್ವಾ. ಸೊ ಯು ಎಕ್ಸ್ಪ್ಲೇನ್ ದಟ್ ಇನ್ ಅ ಡೀಟೇಲ್. ಪ್ರವಾಸ ಕಥನಗಳ ಹೆಸರನ್ನು ಅವುಗಳ ಲೇಖಕರ ಹೆಸರುಗಳೊಂದಿಗೆ ಸಂಗ್ರಹಿಸಿ ಬರೆಯಿರಿ. ಟ್ರೈ ಟು ಪಿಕ್ ಔಟ್ few travel related books and travel related stories and know who is the writer for those. Kannada, okay na, English alla, kannadadalli try to pick the pravasa kathana travel stories and who is the author for that. So here we complete the lesson Lakapinalli Ondu Ratri. Vyakarana part, you will have a grammar videos which are made exclusively. I request you all to go through that grammar videos which will help you a lot. Apart from nimge doubt idre, question idre, please do let me know in the comment section or write a mail to yashasvikaranavani@gmail.com. I'll see you all in another lesson very soon. Make sure you practice perfectly and comfortably. And as I always mention, knowledge gains only when you share the knowledge. Make sure you teach and you make your friends to understand this lesson. Share this video across. Thank you so much. Namaste. From Yashasvi Karanavani, there are many e-books that is being launched even for children as well as adults. So for adults, the Spoken Kannada ebook part 1 is being launched and the link for this is mentioned in the description box. Please go check it out the description box and purchase the book.
the one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, and words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.